ನೋಡಿ, ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಒಂದು ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೂಡಾ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಸಿಲುಕಾಕೊಂಡಿರ್ತಕ್ಕಂಥ ಸರ್ಕಾರ ಬೇರೆ ರೀತಿಯಾಗಿ ಇದನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಯಾವುದಕ್ಕೂ ಕೂಡ ಇದಕ್ಕೆ ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ನಿಲುವಿದೆ. ನೀವೇನು ತನಿಖೆ ಮಾಡಬೇಕು, ಯಾರು ತನಿಖೆ ಮಾಡಬೇಕು, ಹಳೆಯದು ಹೊಸದು ಯಾವುದಿದ್ರೆ ಎಲ್ಲವನ್ನೂ ತನಿಖೆ ಮಾಡಿರಿ, ಅದಕ್ಕೆ ಯಾವುದಕ್ಕೂ ಕೂಡ ನಮ್ಮದು ಅಬ್ಜೆಕ್ಷನ್ ಅನ್ನುವಂಥದ್ದಿಲ್ಲ. ಆದರೆ ಮೊದಲು ನೀವು ನೈತಿಕತೆಯನ್ನು ಹೊತ್ತು ಯಾವ ಸಮಾಜವಾದಿಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೂ ಕೂಡ ಇವತ್ತು ತಕ್ಷಣ ರಾಜೀನಾಮೆ ಕೊಡಬೇಕಾದಂಥ ಪ್ರಸಂಗ ಐತೆ. ಆದರೆ ಈ ರೀತಿಯಾದಂಥ ಬಂಡತನವನ್ನು ಮಾಡೋ ಮುಖಾಂತರ ನಾನೇ ಅಂತಕ್ಕಂಥ ಅಹಮವನ್ನು ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಮೊದಲು ಬೇರೆ ಭ್ರಷ್ಟಾಚಾರ ತೆಗಿಕ್ಕಿಂತ ಮುಂಚೆ ನಿಮ್ಮ ಮೇಲೆ ಬಂದಿರತಕ್ಕಂಥ ಗುರುತರವಾಗಿರ್ತಕ್ಕಂಥ ಏನೋ ಇವತ್ತು ನಿಮ್ಮ ಮೇಲೆ ಬಂದಿದೆ ಇವತ್ತು, ಅದನ್ನು ಮೊದಲು ನೀವು ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ಟು ನ್ಯಾಯಾಂಗದ ತನಿಖೆ ಏನಾಗ್ತಾಯಿದೆ ಅಥವಾ ಬೇರೆ ಬೇರೆ ತನಿಖೆಗಳೇನಾಗ್ತದೆ ಅದಕ್ಕೆ ಸಹಕಾರ ಕೊಟ್ಟು ನೀವು ನಿರ್ದೋಷಿ ಅಂತಂದ್ರೆ ಆಗಬೇಕು. ಆದರೆ ಇವತ್ತು ನಿಮಗೆ ಸ್ಪಷ್ಟತೆ ಇದೆ, ನಾನು ಅದರಲ್ಲಿ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮನೋಭಾವ ನಿಮಗೆ ಕಾಡ್ತಾ ಇದೆ. ಹೀಗಾಗಿ ವಿನಾಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇದರಲ್ಲಿ ಯಾವುದೂ ಕೂಡ ಸಾಫಲ್ಯವನ್ನು ಅವ್ರು ಹೊಂದೋದಿಲ್ಲ ಅನ್ನೋಂಥ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನನಗಿದೆ. ಕುಮಾರಸ್ವಾಮಿ ಹೇಳ್ತಾರೆ 2028ಕ್ಕೂ ಅವಧಿ ಹೋಗಲ್ಲ ಸರ್ಕಾರ, 1 ವರ್ಷ ಒಳಗೆ ಬೆಳ್ಬೋದು ಸಿದ್ಧರಾಗಿ ಅಂತ ಚುನಾವಣೆಗೆ. ನೋಡಿ, ನಾನು ಆ ವಿಷಯದ ಬಗ್ಗೆ ಭಾಳ ಏನು ಹೇಳೋದಿಲ್ಲ. ಯಾಕಂದರೆ ಇವತ್ತು ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಕಳೆದ 1-1.5 ವರ್ಷದಿಂದ ಬಂದ ಮೇಲೆ ನಾವು ಅನೇಕ ವಿಷಯಗಳನ್ನು ಗಮನಿಸಿದಾಗ ಮನೆಯೊಂದು 3 ಬಾಗಿಲು ಅಂತ ಅವಾಗ ಹೇಳೇನೆ, ಇವಾಗ ಭಾಳ ಸ್ಪಷ್ಟ ಹೇಳಾಕತ್ತೇನೆ. ಇನ್ನೂ ಮುಖ್ಯಮಂತ್ರಿ ಗಾದಿ ಖಾಲಿ ಆಗಿಲ್ಲ, ಆದರೆ ಯಾರ್ಯಾರು ಟವಲ್ ಹಾಕಬೇಕನ್ನುವಂಥದ್ದನ್ನು ಎಲ್ಲರೂ ಕೂಡ ಟವಲ್ ಹಾಕುವಂಥ ವ್ಯವಸ್ಥೆ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಾಯಿದೆ. ಹೀಗಾಗಿ ಇದು ಸಮಸ್ಯೆಗಳ ಸರಮಾಲೆಯನ್ನು ಡೆಫಿನೆಟ್ಲಿ ಹೊಂದುತ್ತೆ. ಮುಂದಿನ ದಿನಮಾನಗಳ ವಿಪರೀತ ಪರಿಣಾಮಗಳನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಎದುರಿಸುವಂಥ ಸಮಸ್ಯೆಗಳು ಬಂದೇ ಬರ್ತಾವೆ. ಎಚ್ ಕೆ ಪಾಟೀಲ್ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಮಹದಾಯಿ ಯೋಜನೆ ಕುರಿತಂತೆ ಸಾಕಷ್ಟು ಗೋವಾ ಮತ್ತು ಮಹಾರಾಷ್ಟ್ರದ ಮಧ್ಯನ ಕೇಂದ್ರ ಸರ್ಕಾರ ಕಾಯ್ತಾ ಇದೆ, ನಾವು ಸುಪ್ರೀಂ ಕೋರ್ಟಿನ ಕಟ್ಟಿ ಎತ್ತೇವೆ ಈಗ ಅಂತ ಹೇಳ್ತಾರೆ. ನೋಡಿ, ಮಹದಾಯಿ ವಿಷಯದಲ್ಲಿ ಏನಾದರೂ 1 ಇಂಚು ಹೆಜ್ಜೆ ಮುಂದೆ ಹೋಗಿದ್ದಿತ್ತಂದರೆ ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಬಹಳಷ್ಟು ವಿಶೇಷವಾದಂಥ ಪ್ರಯತ್ನ ಮಾಡಿ ಮಹದಾಯಿಗೆ ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಕಾಣಿಸುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾವೆ. ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥದ್ದು ಒಂದು ವಿಶೇಷವಾಗಿ ಉಳಿದಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಸಂಪೂರ್ಣವಾಗಿ ಕೈ ಜೋಡಿಸುವಂಥ ಕೆಲಸ ಮಾಡಬೇಕಾಯ್ತು. ಇವತ್ತು ಕಾಂಗ್ರೆಸ್ನವರು ಎಲ್ಲ ಹೇಳಕತ್ತಾರೆ ಇದು ಮಹದಾಯಿ ಬಗ್ಗೆ. ಹಿಂದೆ ಸೋನಿಯಾ ಗಾಂಧಿಯವರು ಏನು ಹೇಳಿದರು, ಇದೇ ಗೋವಾದಲ್ಲಿ ಅವತ್ತು ಚುನಾವಣೆ ಪ್ರಚಾರ ಸಭೆಯಲ್ಲಿ 1 ಹನಿ ನೀರನ್ನು ಕರ್ನಾಟಕಕ್ಕೆ ಬಿಡಂಗಿಲ್ಲ ಅಂತ ಹೇಳಿದವರು ಇದೇ ಕಾಂಗ್ರೆಸ್ನವರು ಅಲ್ಲಿ ಹೇಳಿದವರು. ಇವತ್ತೆಲ್ಲ ಭಾಳಷ್ಟು ಹೇಳುವಂಥ ಪ್ರಯತ್ನ ಮಾಡತ್ತಾರ. ಹೀಗಾಗಿ ಮಹದಾಯಿ ವಿಷಯದಲ್ಲಿ ಏನಾದರೂ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸುವಂಥದ್ದಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮತ್ತು ಪ್ರಹ್ಲಾದ್ ಜೋಶಿಯವರು ಮತ್ತು ಇಡೀ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀವಿ. ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ರಾಜಕಾರಣ ಮಾಡಲಾರ್ದೇ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಕಂಡುಕೊಳ್ಬೇಕು, ಆ ಪರಿಹಾರದ ಕಡೆ ಗಮನ ಹರಿಸುವಂಥದ್ದು ಆಗಬೇಕು ವಿನಾ ರಾಜಕಾರಣ ಮಾಡಬಾರ್ದು ಇದರಲ್ಲಿ ಅನ್ನೋಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ.